ಬೆಂಗಳೂರಿನ ಪರಿಸ್ಥಿತಿಯನ್ನು ನೋಡಿದ್ರಿ. ಈಗ ಸ್ವಲ್ಪ ಜಿಲ್ಲೆಗಳ ಕಡೆಗೆ ಹೋಗೋಣ. ಮೈಸೂರಿನಲ್ಲಿ ಏನಾಗಿದೆ ಅನ್ನುವಂಥ ಪರಿಸ್ಥಿತಿಯನ್ನು ಮೊದಲು ನೋಡ್ಬಿಡೋಣ, ಯಾವ ಪರಿಸ್ಥಿತಿ ಇದೆ ಅಂತ. ಮೈಸೂರಿನಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ ಈಗ ಉಂಟಾಗ್ಬಿಟ್ಟಿದೆ. ಮೈಸೂರಿನ ಗ್ಯಾಸ್ ಏಜೆನ್ಸಿಗಳಿಗೆ ಸಿಲಿಂಡರ್ ಸರಬರಾಜು ಬಂದ್ ಆಗಿದೆ. 3 ದಿನಗಳಿಂದ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಇಲ್ಲ ಅಲ್ಲಿ. ಸಿಲಿಂಡರ್ ಪೂರೈಕೆ ಸ್ಥಗಿತದಿಂದಾಗಿ ಹೋಟೆಲ್ ಮಾಲೀಕರು ಈಗ ಆತಂಕಕ್ಕೊಳಗಾಗಿದ್ದಾರೆ. ಮೈಸೂರಿನಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ ಈಗ ಉಂಟಾಗಿದೆ. ಹೇಗಿದೆ ಪರಿಸ್ಥಿತಿ ಮೈಸೂರಿನಲ್ಲಿ ನೋಡೋಣ. ಇರಾನ್ ಇಸ್ರೇಲ್ ನಡುವಿನ ಕದನದ ಪರಿಣಾಮವಾಗಿ ಈಗ ದೇಶದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳಿಗೆ ದೊಡ್ಡ ಮಟ್ಟದ ಅಭಾವ ಶುರುವಾಗಿದೆ. ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ಮೈಸೂರಿನ HP ಗ್ಯಾಸ್ ನ ಏಜೆನ್ಸಿ. ಸಹಜವಾಗಿಯೇ ಅಂದುಕೊಂಡ ಲೆವೆಲ್ಗೆ ಈಗ ಕಮರ್ಷಿಯಲ್ ಗ್ಯಾಸ್ಗಳು ಬರ್ತಾ ಇಲ್ಲ. ಸಹಜವಾಗಿಯೇ ಹೋಟೆಲ್ ಉದ್ಯಮಕ್ಕೂ ಕೂಡ ಭಾಳ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ. ಗ್ಯಾಸ್ ಏಜೆನ್ಸಿಯಲ್ಲೂ ಕೂಡ ಭಾಳಷ್ಟು ಜನ ಇದ್ದಾರೆ, ಇನ್ನು ಬುಕ್ಕಿಂಗ್ಗಳನ್ನು ತೆಗೆದುಕೊಳ್ತಾ ಇಲ್ಲ. ಇದು ಭಾಳಷ್ಟು ಅಭಾವಗಳಿವೆ. ಸರ್, ನೀವು ಅಂದ್ಕೊಂಡೆ ಕಮರ್ಷಿಯಲ್ ಗ್ಯಾಸ್ಗಳು ಸರ್ ಇಲ್ಲ ಸರ್, ಬರ್ತಾ ಇಲ್ಲ. ವಾಣಿಜ್ಯ ಬಳಕೆ ಸಿಲಿಂಡರ್ ಬರ್ತಾ ಇಲ್ಲ, ತೊಂದರೆ ಇದೆ. ಇಷ್ಟಕ್ಕೂ ಬರ್ತಾಯಿತ್ತು, ಎಷ್ಟು ಕಡಿಮೆ ಆಗಿದೆ? ಅಲ್ಲ, ಈಗ ನಮಗೆ ಡೈಲಿ 300 ಬರ್ತಾ ಇತ್ತು, ಇಲ್ಲ ಯಾವುದೇ ಲೋಡು ಬಂದಿಲ್ಲ. ಲೋಡೇ ಬಂದಿಲ್ಲ. ಅಲ್ಲಿಗೆ ಪ್ರತಿದಿನ ನೀವು ಒಂದು 300 ಸಿಲಿಂಡರ್ನ ಕೊಡ್ತಾ ಇದ್ರಿ, ಅಲ್ಲಿಗೆ ಒಂದು ದಿನಕ್ಕೆ 300 ಸ್ಟ್ರಕ್ ಆದರೆ ತುಂಬ ಜನಕ್ಕೆ ಪ್ರಾಬ್ಲಮ್. ಹೌದು ಸರ್, ಹೌದು. ತುಂಬ ಜನಕ್ಕೆ ಎಲ್ಲ ಹೋಟ್ಲ್ ಮಾಧ್ಯಮದವ್ರಿಗೆಲ್ರಿಗೂ ತೊಂದರೆ ಆಗಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಬರ್ತಾ ಇಲ್ಲ. ಎಷ್ಟು ದಿನ ಆಯಿತು ಸರ್ ಬಂದಿತ್ತು? ಮೊನ್ನೆ ಬಂದಿದ್ದು, ಈಗ 3 ಡೇಸ್ ಆಗಿದೆ. 3 ಡೇಸಿಂದ ಯಾವುದೂ ಬಂದಿಲ್ಲ. ಏನು ಹೇಳ್ತಾ ಇದ್ದಾರೆ, ಏನಾದ್ರು ಮಾಹಿತಿ ಕೊಡ್ತಾ ಇದ್ದಾರೆ? ಅದು ಸಪ್ಲೈ ಇಲ್ಲ, ಅವ್ರಿಗೂ ನಮಗೂ ಸಪ್ಲೈ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮಗೂ ಬರ್ತಾ ಇಲ್ಲ. ಸಹಜವಾಗಿ ಒಂದೊಂದು ಹೋಟ್ಲವ್ರು ಎಷ್ಟನ್ನ ಗ್ಯಾಸ್ ಸಿಲಿಂಡರ್ ಅಂದಾಜು ಒಂದು ಆವರೇಜ್ ರೆಸ್ಟೋರೆಂಟ್ ತಗೋತಾರೆ? ಅಲ್ಲ, ಒಬ್ಬೊಬ್ರು ಒಂದೊಂದು ಥರ ಇರುತ್ತೆ. ಒಬ್ಬೊಬ್ರು ಹೋಟ್ಲವರು 2 ತಗೊಳ್ಳೋರು ಇದ್ದಾರೆ, 3 ತಗೊಳ್ಳೋರು ಇದ್ದಾರೆ, 5 ತಗೊಳ್ಳೋರು ಇದ್ದಾರೆ, ಆ ಥರ ಇದ್ದಾರೆ. ಬಟ್ ಜನಕ್ಕೆ ರೇಟ್ ಜಾಸ್ತಿ ಆಗಿರೋದಕ್ಕಿಂತ ಹೆಚ್ಚಾಗಿ ಸಿಗ್ತಾ ಇಲ್ಲ ಅನ್ನೋದು. ಹೌದು ಹೌದು, ಸಿಗ್ತಾ ಇಲ್ಲ ಸರ್. ವಾಣಿಜ್ಯ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ವಾಣಿಜ್ಯ ಬಳಕೆ ರೆಗ್ಯುಲರ್ ಇದಕ್ಕೆ ಅದು ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇದೆ. ಅದು ಏನಾಗ್ತಾ ಇದೆ, ಈಗ ಯಾರಿಗೂ ಸಿಗ್ತಾ ಇಲ್ಲ ಅಂತ ಬುಕ್ಕಿಂಗ್ ಜಾಸ್ತಿ ಆಗ್ತಾ ಇದೆ. ವೇಟಿಂಗ್ ಪೀರಿಯಡಲ್ಲಿ ಸಪ್ಲೈ ಆಗ್ತಾ ಇದೆ. ಅದು ಸಿಲಿಂಡರ್ ಅದೇನು ತೊಂದರೆ ಇಲ್ಲ. ಗೃಹ ಬಳಕೆ ಸಿಲಿಂಡರ್ ಕರೆಕ್ಟಾಗಿ ಬರ್ತಾ ಇದೆ, ಅದು ಸಪ್ಲೈ ಕೊಡ್ತಾ ಇದ್ದೀವಿ. ಬಟ್ ಜನಕ್ಕೆ ಮುಂದೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಎಲ್ಲ ಬುಕ್ಕಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ. ವೇಟಿಂಗ್ ಪ್ರಕಾರ ಯಾರು ಮೊದಲು ಬುಕ್ ಮಾಡಿರ್ತಾರೆ ಅಂಥವ್ರು ಕೊಡ್ತಾ ಇದ್ದೀವಿ, ಕೊಡ್ತಾ ಬರ್ತಾರೆ. ಇದ್ದಾರೆ. ತಾವು ಹೋಟೆಲ್ ಇಂಡಸ್ಟ್ರಿಯವರು ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ? ಪ್ರಾಬ್ಲಮ್ ತುಂಬ ಇದೆ. ಈಗ ನಾವು ಬಂದು ಈಗ ಸಿಲಿಂಡರ್ ಖಾಲಿ ಆಗಿದೆ. ಈಗ ಎಷ್ಟು ನಾವು ಕೊಡಲೇಬೇಕು ಅಂದಮೇಲೆ ಬಂದು ರಿಕ್ವೆಸ್ಟ್ ಮಾಡ್ತೀವಿ. ಅವ್ರು ಸಪ್ಲೈ ಮಾಡ್ತೀವಿ ಅಂತ ಒಪ್ಕೊತಾರೆ, ಬಂದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಆಗಿದೆ ನಮಗೆ ಈಗ 2 ಡೇಸಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸರ್. 2 ಡೇಸ್ ಅಲ್ಲಿಗೆ ಹೋಟ್ಲ್ ನಿಲ್ಲಿಸ್ಬಿಡ್ಬೇಕು, ಹೆಚ್ಚು ಕಡಿಮೆ ಏನು ಈಗ ಸರ್ವಿಸ್ ಕೊಡಬೇಕು ಅಂದರೆ ಮೇನ್ ಗೆಸ್ಟೇ ನಮ್ಮ ದೇವರಲ್ಲ ಸರ್. ಗಾಡಿ ಈಗ ಅವರೇನೋ ಬಂದಿರ್ತಾರೆ, ನಾವು ಅವ್ರಿಗೆ ಇವರು ಕೊಟ್ಟರೆ ನಾವು ಅವ್ರಿಗೆ ಕೊಟ್ಟು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ನಮ್ಮದು